ನಮಸ್ಕಾರ, ನಾನು ಶಂಕರ್ ಹೆಗಡೆ, ಜ್ಯೋತಿಷಿ. ಭಾಳ ದಿನ ಆಯಿತು ವೀಡಿಯೋ ಮಾಡ್ತಿದ್ದೇನೆ. ಇದೊಂದು ವೀಡಿಯೋ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದಾರೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಇದು ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಮಹತ್ವದ ಖಾತೆಗಳನ್ನು ಹೊಂದಿರುವಂಥ ಮಂತ್ರಿಗಳು ಕೂಡ ಹೌದು. ಇವರಿಗೆ ಸಿ ಎಮ್ ಆಗುವ ಯೋಗ ಇದೆ ಅಂತ ನಾನು ಭಾಳ ಹಿಂದೆಯೇ ಹೇಳಿದ್ದೇನೆ. ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದಾಗಿಂದ 15 ವರ್ಷಗಳ ಹಿಂದೆಯೇ ಇರ್ಬೋದು, ಆಲ್ಮೋಸ್ಟ್, ಅಥವಾ ಒಂದು 18-20 ವರ್ಷದ ಹಿಂದೆಯೇ ಇರ್ಬೋದು. ನಾನು ಹೇಳಿದ್ದೆ, ಸರ್ ನಿಮಗೆ ಸಿ ಎಮ್ ಆಗೋ ಯೋಗ ಇದೆ ಅಂತ. ಅವರು ಓಕೆ ಅಂತ ಹೇಳಿದ್ರು. ಆಮೇಲೆ ನಾವು 1 ಗಂಟೆಗಳ ಕಾಲ ಕೂತ್ಕೊಂಡು ಭಾಳ ಚೆನ್ನಾಗಿ ಮಾತಾಡಿದ್ವಿ. ನಾವು ಇಬ್ಬರೇ ಇದ್ವಿ. ಇಬ್ಬರಿಗೂ ಖುಷಿ ಆಗೋ ಥರ ಘಟನೆಗಳು ನಡೆದು, ಆಮೇಲೆ 2-3 ಸಲ ಫೋನಲ್ಲಿ ಮಾತಾಡಿದೆ. ಅದಕ್ಕಿಂತ ಹಿಂದೆ ಶ್ರೀಯುತ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಅವರನ್ನು ನಾನು ಭೇಟಿ ಮಾಡಿದ್ದೆ. ಆಗ ನಾನು ಜಸ್ಟ್ ಟಿ ವಿಲಿ ಬರ್ತಾಯಿದ್ದೆ, ಕಾವೇರಿ ಟಿ ವಿನಲ್ಲಿ. ಎಷ್ಟು ವರ್ಷದ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಅಂತ ಕೇಳಿದಾಗ 15 ವರ್ಷ ಅಂತ ಹೇಳಿದ್ದೆ ನಾನು. ಆಗ ಪ್ರೊಫೆಷ್ನಲಿ 15 ವರ್ಷ ಅಂತ ಹೇಳಿದ್ದೆ. ಆಗಲೂ ಅವರು ಕೂಡ ಜ್ಯೋತಿಷ್ಯ ಕಲಿತಿದ್ದರು. ಆಮೇಲೆ ನಾನು ಬರೆದ ಜೈವಿನಿ ಚರದರ್ಶ ಪುಸ್ತಕವನ್ನು ಅಂಗಡಿಗೆ ಹೋಗಿ ತೊಗೊಂಡಿದ್ದಾರೆ ಅವರು. ವಿಜಯನಗರದ MLA ಶ್ರೀಯುತ ಎಂ ಕೃಷ್ಣಪ್ಪನವರು ಜೈವಿನಿ ಚರದರ್ಶ ಪುಸ್ತಕವನ್ನು ಅಂಗಡಿಯಿಂದ ತಗೊಂಡು ಹೋಗಿ ಓದಿದ್ದಾರೆ. ಕೃಷ್ಣಪ್ಪನವರಿಗೆ ಚೆನ್ನಾಗೇ ಬರುತ್ತೆ ಜ್ಯೋತಿಷ್, ಅವರಿಗೂ ಕೂಡ. ವಿಜಯನಗರದ MLA, ಫಾರ್ಮರ್ ಮಿನಿಸ್ಟ್ರು. ಅವರು ಕ್ಲಾಸಿಕ್ಸ್ ಎಲ್ಲ ಓದ್ಕೊಂಡಿದ್ದಾರೆ. ಬಟ್ ಜೈಮಿನಿ ಪದ್ಧತಿ ಅವರಿಗೆ ಭಾಳ ಇಂಪ್ರೆಸ್ ಆಯಿತು. ಆಮೇಲೆ ಈಗ ಜಗ್ಗೇಶ್ ಅವರು ಭಾಳ ಚೆನ್ನಾಗಿ ವರ್ಗಕುಂಡಿವರೆಗೆ ಹೋಗಿದ್ದಾರೆ. ಆಮೇಲೆ ಕೆಲವೊಂದು ಫಿಲ್ಮ್ ಡೈರೆಕ್ಟರ್ಸ್ಗಳು, ಪ್ರೊಡ್ಯೂಸರ್ಸ್ಗಳು ಸ್ವಲ್ಪ ಚೆನ್ನಾಗಿ ಕಲಿತಾ ಇದ್ದಾರೆ. ಅದರಲ್ಲಿ ಒಂದು ದೊಡ್ಡ ಡೈರೆಕ್ಟ್ರು ತುಂಬ ಚೆನ್ನಾಗಿ ನನ್ನ ಹತ್ರ ಕಲಿತಾ ಇದ್ದಾರೆ. ಇರಲಿ, ಈಗ ಮುಖ್ಯ ಪ್ರಶ್ನೆ ಏನಂತಂದರೆ, ಯಾಕೆ ಈ ವಿಡಿಯೋ ಮಾಡಿದೆ ಅಂತಂದರೆ, ನಾನು ಸಾಮಾನ್ಯವಾಗಿ ವೋಟ್ ಹಾಕುವಂಥದ್ದು ಪಕ್ಷ ಎಲ್ಲ ನೋಡಿ ಮಾಡೋದಿಲ್ಲ. ನಾನು ಅಭ್ಯರ್ಥಿಗಳನ್ನು ನೋಡಿ ವೋಟ್ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ನನಗೆ ಭಾಳಷ್ಟು ಜನ ಕಮೆಂಟ್ ಆಗ್ತಾರೆ, ಕಾಂಗ್ರೆಸ್ ಜ್ಯೋತಿಷಿ ಹೇಳಿದ್ದು ನಿಜ ಆಯಿತು, ಹೀಗಲ್ಲ, ಈ ಸಲ ಪೂರ್ತಿ ಪ್ರಮಾಣದಲ್ಲಿ ಬರುತ್ತೆ ಅಂತ ನಾನು ಹೇಳಿದ್ದೆ. ಕಾಂಗ್ರೆಸ್ ಜ್ಯೋತಿಷಿ ಹೇಳಿದ್ದೆ ಅಲ್ಲ. ಯಾಕಂದರೆ ಅದಕ್ಕಿಂತ ಹಿಂದೆ ನಾನು ಮನಮೋಹನ್ ಸಿಂಗ್ನವರಿಗೆ ಹೇಳಿದ್ದೆ, ಅದು ಸತ್ಯ ಆಗಿದೆ. ನರೇಂದ್ರ ಮೋದಿಯವರು ಮತ್ತೆ ಪುನಃ CM ಆಗ್ತಾರಂತ 2007ರಲ್ಲಿ ಹೇಳಿದ್ದೆ, 2006ರಲ್ಲಿ ಹೇಳಿದೆ, 2007ರಲ್ಲಿ ನಿಜ ಆಗಿದೆ. TV 9 ಸಾಕ್ಷಿ. ಅದಕ್ಕೆ ಕೇಳಿಬೇಕು ರಂಗನಾಥ್ ಭಾರತ್ ಅವರ ಹತ್ರ. ನಾನೇ ಮರ್ತುಬಿಟ್ಟಿದ್ದೆ. 2007ರಲ್ಲಿ ಯುಗಾದಿ ಇದಕ್ಕೆ ಕರೆದಾಗ ನಾನು ಮರ್ತುಬಿಟ್ಟಿದ್ದೆ. ಸರ್ ನೀವು ಹೋದ ವರ್ಷ ಇದನ್ನು ಹೇಳಿದ್ದೀನಿ, ಮರ್ತುಬಿಟ್ಟಿದ್ದೀರಾ ಅಂತ ಅವರೇ ನೆನಪು ಮಾಡಿಕೊಟ್ರು. ಆಮೇಲೆ ಆರ್ಟಿಕಲ್ಸ್ ಇದೆ, ನರೇಂದ್ರ ಮೋದಿಯವರು PM ಆಗ್ತಾರೆ ಅಂತ ಹೇಳಿದ್ದು. ಅದರ ನಂತರ ಸ್ವಲ್ಪ ಟ್ವಿಸ್ಟ್ಸ್ ಇದೆ, ಅದು ನಾನು ಆಮೇಲೆ ಮಾತಾಡ್ತೀನಿ. ಈಗ ಇಲ್ಲಿ ಈ ಜಾತಕಕ್ಕೆ ನಾನು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂತಂದರೆ, ಮೇಷ ಲಗ್ನದಲ್ಲಿ ಹುಟ್ಟಿದವ್ರು. ಇವ್ರದ್ದು ಮೇಷ ಲಗ್ನ ನೋಡಿ ಇಲ್ಲಿ, ಆಯಿತಾ. ಮೇಷ ಲಗ್ನ AS ಅಂತ ಕಾಣ್ತಿದೆಯಲ್ಲ, ಅಸೆಂಡೆಂಟ್ ಅಂತ ಅದು ಲಗ್ನ, ಅದು ಮೇಷ ಲಗ್ನ. ಮೇಷ ಲಗ್ನ ಹುಟ್ಟಿದವರಿಗೆ ಸೂರ್ಯಚಂದ್ರರು ಯೋಗಕಾರಕರು. ಅವರು ಒಟ್ಟಿಗೆ ಇರೋದು ದೊಡ್ಡ ಯೋಗ ಆಗುತ್ತೆ. ಸಾಮಾನ್ಯವಾಗಿ ಕೆಲವೊಂದು ಲಗ್ನಗಳಿಗೆ ಧರ್ಮಕರ್ಮಾಧಿಪತಿ ಸಂಗಮ ಯೋಗ ಅಥವಾ ಪರಸ್ಪರ ದೃಷ್ಟಿ ಯೋಗ ದೊಡ್ಡ ರಾಜಯೋಗ ಆಗುತ್ತೆ ಅಂತ. ಕೇಂದ್ರ ಮತ್ತು ಕೋನಾಧಿಪತಿಗಳ ಸಂಗಮ ದೊಡ್ಡ ರಾಜಯೋಗ. ಸೊ ಇಲ್ಲಿ ಕುಜ ನೀಚಭಂಗ ರಾಜಯೋಗ ಇವ್ರ ಜಾತಕದಲ್ಲಿ, ಗುರು ನೀಚಭಂಗ ರಾಜಯೋಗ, ಸೂರ್ಯಚಂದ್ರ ಒಟ್ಟಿಗಿದ್ದಾರೆ. ಆಮೇಲೆ ಶಂಖಯೋಗ, ಸೂರ್ಯ ಮತ್ತು ಬುಧ ಒಟ್ಟಿಗಿರುವಂಥದ್ದು. ಪಂಚಮ ಷಷ್ಠಾಧಿಪತಿ ಬೇಕಷ್ಟಿದೆ ಬಿಡಿ, ಆಯಿತಾ. ಆಮೇಲೆ ಇಲ್ಲಿ ಧರ್ಮಕ್ರಮಾಧಿಪತಿ ಸಂಗಮ ಯೋಗದ ಜೊತೆಗೆ ಹೇಳಿದಲ್ಲ, ಅದ್ರ ಮೇಲೂ ವೀಡಿಯೋ ಮಾಡಿದ್ದೀನಿ. ಕುಜ ಶನಿ ಪರಸ್ಪರ ದೃಷ್ಟಿ ಹಾಕ್ಕೊಂಡ್ರೆ ಕುಜ ಉಚ್ಚಿತ ಫಲ ಕೊಡ್ತಾರೆ ಅಂತ. ಅಲ್ಲಿ ಕುಜ ಲಗ್ನಾಧಿಪತಿಯಾಗಿ 10 ಮೇಲೆ ಉಚ್ಚಿತ ಫಲ ಕೊಟ್ಟಂಗೆ ಆಯಿತು. ಅದ್ರ ಜೊತೆಗೆ ಶಶಕ ಯೋಗದ ಮಹಾದಶ ನಡೀತಾ ಇದೆ ಇವರಿಗೆ. ಇದು ರಾಶಿ ಕುಂಡಲಿ ಆಯಿತು. ಇದು ಬಿಡಿ, 2 ಗಂಟೆ ಜಾತಕ. ಇವ್ರ ಥರ ಮತ್ತೊಂದು 1000 ಜನರಿಗಿರ್ಬೋದು. ಅವ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಆಗಲಿಲ್ಲ ಹೇಳೋದು ಪ್ರಶ್ನೆ ಬಂದೇ ಬರುತ್ತೆ. ನವಾಂಶಕ್ಕೆ ಬನ್ನಿ. ನವಾಂಶಕ್ಕೆ ಬಂದರೆ ಶನಿ ಸ್ವಂತ ನವಾಂಶಕ್ಕೆ ಹೋಗಿದ್ದಾನೆ. ಆಮೇಲೆ ಬುಧ ವರ್ಗೋತ್ತಮ, ಹೀಗೆ ಬೇಕಷ್ಟಿದೆ. ದಶಾಂಶಕ್ಕೆ ಬಂದರೆ ಬೇರೆ ಬರುತ್ತೆ, ಆಯಿತಾ. ಕಾರಕ ದಶಕ್ಕೆ ಬಂದರೆ ನಾನು ಅದನ್ನು ಆಸ್ಟ್ರಾಲಜಿಕಲ್ ಮ್ಯಾಗಝೀನಿಗೆ ಪ್ರಾಮಿಸ್ ಮಾಡಿದ್ದೇನೆ. ಆ ಮಾತನ್ನು ನಾನು ತಪ್ಪಕ್ಕಾಗಲ್ಲ, ನಿಮಗೆ ಕೊಡ್ತೀನಿ ಇದನ್ನು ಫಸ್ಟ್ ಅಂತ. ನನ್ನ ರಿಸರ್ಚು ಕಾರಕ ದಶ ಭಾಳ ಸುಲಭ, ಅದು ಫಾಸ್ಟಾಗಿ ನೋಡ್ತಾ ಹೋಗ್ಬೋದು. ಅದು ಹೆಂಗಿರುತ್ತೆ ಅಂತಂದರೆ, ಆತ್ಮಕಾರಕ ದಶ ಫಸ್ಟ್ ಬರುತ್ತೆ. ಇವರ ಆತ್ಮಕಾರಕ ಶುಕ್ರ 12ನೇ ಮನೇಲಿದ್ದಾನೆ. ಫಸ್ಟ್ 12 ವರ್ಷ ಹಾಗೆ ಕೂಡಿಸ್ತಾ ಹೋಗಬೇಕಾಗತ್ತೆ.
ಬಟ್ ಸೆಕೆಂಡ್ ರೌಂಡ್ ಹೆಂಗೆ ತೊಗೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳಲ್ಲ. ಅದು ಆಸ್ಟ್ರಾಲಜಿಕಲ್ ಮ್ಯಾಗ್ಝಿನವರಿಗೆ ನಾನು ಪ್ರಾಮಿಸ್ ಮಾಡಿದ್ದಿದ್ದೆ, ಅವ್ರಿಗೆ ಕೊಟ್ಟ ನಂತರನೇ ಹೊರಗಡೆ ಬಿಡ್ತೀನಿ. ಇನ್ನು ಗೋಚಾರಕ್ಕೆ ಬಂದರೆ ಯಾಕೆ ಇದನ್ನು ತೊಗೊಳ್ತಿದ್ದೀನಿ ಅಂತಂದರೆ, ಇಲ್ಲಿ ಬಿಹಾರದ ಇಲೆಕ್ಷನ್ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಏನು ಹೇಳ್ತೀರಾ ಅಂತ ಕೇಳಿದ್ರು. ಈಗ ಇವರಿಗೆ ನೋಡಿ ಶನಿ ಸೂರ್ಯ ಶುಕ್ರ ವಿಂಶೋತ್ತರಿಯಲ್ಲಿ. ಶನಿ ಅಂತೂ ಶಶಕ ಯೋಗದಲ್ಲೇ ಇದ್ದಾನೆ. ಧರ್ಮಕರ್ಮಾಧಿಪತಿ ಸಂಗಮ ಯೋಗನ ಆಯಿತು, ಗುರು ನೀಚಭಂಗ ರಾಜಯೋಗ ಆಯಿತು. ಶಶಕ ಯೋಗದ ಮಹಾದಶೆ ಇವರು ಸೇಮ್ ಆಗಲೇಬೇಕು. ಯಾಕಂದರೆ ಷಷ್ಠಂಶದಲ್ಲಿ ಮತ್ತು ಶಶಕ ಯೋಗ ಇದೆ ಅವರಿಗೆ. ಅಲ್ಲಿ ನೋಡಿ ವರ್ಷಕ್ಕೆ ಯೋಗಕಾರಕನಾಗಿ ಶನಿ 10ನೇ ಮನೆಯಲ್ಲಿ ರಾಹು ಸಗಣ ಕೂತ್ಕೊಂಡಿದ್ದಾನೆ. ಡಬಲ್ ಪವರ್ ಆಯಿತು ಅಲ್ಲಿ. ಪ್ರಶ್ನೆ ಏನು ಅಂತಂದರೆ, ಈಗ ಆಗ್ತಾರಾ? ಎಲ್ಲ ಏನು ಕೇಳ್ತಾ ಇರೋದು ಏನಂತಂದರೆ, ಏನೇನೋ ರೂಮರ್ಸ್ ಇವೆಲ್ಲ, ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಿಹಾರ್ ಎಲೆಕ್ಷನಿಗೆ ಇವ್ರ ಸಪೋರ್ಟ್ ಹೋಗಿದೆ, ಹಾಗಾಗಿ ಅಲ್ಲಿ ಏನಾದರೂ ಇದು ಆಗಲಿಲ್ಲ, ಏನು NDA ಅಲಯನ್ಸ್ ಬರಲಿಲ್ಲ, ಕಷ್ಟ ಆಯಿತು, ಏನೋ ಆಯಿತು ಉಲ್ಟಾ ಪುಲ್ಟಾ ಅಂತಂದರೆ ತಕ್ಷಣಕ್ಕೆ ಇವ್ರು CM ಆಗ್ತಾರೆ. ಇಲ್ಲಿ ಇಂತಿಂಥವ್ರು DCM, ಇವರು CM, ಇಂತಿಂಥವ್ರು ಮಿನಿಸ್ಟರ್ ಆಗಿದ್ದಾರೆ, ಎಲ್ಲ ಡಿಸೈಡ್ ಆಗಿದೆಯಂತೆ. ಅದು ಬೇಡ. ನಾನು ಜ್ಯೋತಿಷ್ಯವನ್ನೇ ನೋಡಬೇಕು. ನಾನು ಯಾಕೆ ಈ ಜಾತಕದ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರೋದು ಅಂತ ಹೇಳೋದನ್ನು ಪುನಃ ಹೇಳ್ತಿದ್ದೀನಿ. ನನ್ನ ಲಗ್ನವೂ ಮೇಷಲಗ್ನ. ಅವರಿಗೂ ನಾನು ಇದನ್ನು ತೋರಿಸಿದ್ದೆ. ನನ್ನ ಲಗ್ನವೂ ಮೇಷಲಗ್ನ. ನನ್ನ ಜಾತಕದಲ್ಲೂ ಸೂರ್ಯಚಂದ್ರ ಒಟ್ಟಿಗಿದ್ದಾರೆ. ನನ್ನ ಜಾತಕದಲ್ಲೂ ರುಚಕ ಯೋಗ ಇದೆ. ನನ್ನ ಜಾತಕದಲ್ಲಿ ಶನಿ ಮತ್ತು ಗುರು ಒಟ್ಟೇ ಇಲ್ಲ, ಬಟ್ ಪರಸ್ಪರ ದೃಷ್ಟಿ ಇದೆ. ಧರ್ಮಕರ್ಮಾಧಿಪತಿಗಳ ದೃಷ್ಟಿ ಇದೆ. ಬಟ್ ಇದಕ್ಕಿಂತಲೂ ಸೂರ್ಯಚಂದ್ರ ಒಟ್ಟಿಗಿರೋದು ಬಹಳ ದೊಡ್ಡ ಯೋಗ ಅಂತ ಭಾರತ ರತ್ನಾಕರದ ಇರೋದನ್ನು ನಾನು ಇದ್ರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟ್ ತಗೊಂಡು ಇಂಥ ಹಲವಾರು ಮೇಷಲಗ್ನ ಜಾತಕಗಳನ್ನು ನೋಡಿ ಅಭ್ಯಾಸ ಮಾಡಿದ್ದು. ಇದ್ರ ಜೊತೆಗೆ ನಾನು ಇಲ್ಲೊಂದು ಸೂಪರ್ ರಿಚ್ ಅಂತ ಹಾಕಿದ್ದೀನಲ್ಲ, ಜಾತಕ ನೋಡ್ಕೊಳ್ಳಿ, ಸೂಪರ್ ರಿಚ್ ಪರ್ಸನ್ ಅಂತ. ಆ ಜಾತಕದಲ್ಲೂ ಕೂಡ ಮೇಷಲಗ್ನವೇ. ಎಕ್ಸಾಕ್ಟ್ಲಿ DKಶಿ ಅವರು ಹುಟ್ಟಿದ 1 ತಿಂಗಳ ನಂತರ ಅವರು ಹುಟ್ಟಿದ್ದಾರೆ. ಬಟ್ ಇಲ್ಲಿ ಶುಕ್ರ ಲಗ್ನದಲ್ಲಿದ್ದಾನೆ. ಇದಕ್ಕೆ ದ್ವಿಸಪ್ತತಿ ಸಮದರ್ಶನೂ ಹಾಕಬೇಕಾಗತ್ತೆ. ಇಲ್ಲಿ ಕೂಡ ಸೂರ್ಯಚಂದ್ರ ಒಟ್ಟಿಗಿದ್ದಾರೆ. ದ್ವಿತೀಯದಲ್ಲಿದ್ದಾರೆ. DK ಶಿವಕುಮಾರ್ ಅವರ ಜಾತಕದಲ್ಲಿ ದ್ವಿತೀಯದಲ್ಲಿ ಅವರು ಆಫಿಷಿಯಲಿನೇ ಎಷ್ಟು 1100 ಕೋಟಿನೇನೋ ರಿಚೆಸ್ಟ್ MLA ಆಫ್ ದ ಇಂಡಿಯಾ ಎಲ್ಲ ಆಫಿಷಿಯಲಿನೇ ತುಂಬಿದ್ದು ದಾಖಲೆಗಳಿವೆ. ಎಲ್ಲಿಂದನೋ ಎಲ್ಲಿಗೂ ಅವರು ಬಂದರು ದುಡ್ಡಿನ ವಿಚಾರದಲ್ಲಿ. ಇವರಂತೂ ಹುಟ್ಟಬೇಕಾದ್ರೆ ಬಂಗಾರ ಚಮಚ ಇಟ್ಕೊಂಡು ಹುಟ್ಟಿದವರು. ಇವ್ರದ್ದೇ ಒಂದು ಸಾಮ್ರಾಜ್ಯನೇ ಇದೆ ಬೆಂಗಳೂರಲ್ಲಿ. ಅಷ್ಟು ಶ್ರೀಮಂತರು. ನನ್ನ ಕ್ಲೋಸ್ ಫ್ರೆಂಡು. ಇವರಿಗೂ ನೋಡಿ ಇಲ್ಲಿ ಮತ್ತು ಒಂದು ರಾಜಯೋಗ ಹೆಚ್ಚಾಗುತ್ತೆ. ಸೇಮ್ ಎಕ್ಸಾಕ್ಟ್ಲಿ 1 ತಿಂಗಳ ಅಂತರದಲ್ಲಿ ಹುಟ್ಟಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡು. ಇಲ್ಲಿ ಕೂಡ ಸೇಮ್, ಆಲ್ಮೋಸ್ಟ್ ಸೇಮ್ ಯೋಗಗಳು ಬರ್ತವೆ. ಬಟ್ ಇಲ್ಲಿ ಸೂರ್ಯಚಂದ್ರ ಯುತಿ 3ನೇ ಮನೇಲಾಗಿದೆ. ಇವರು ವಿದೇಶದಲ್ಲೆಲ್ಲ ಓದಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ. ಯಾರೇ CM ಆಗಲಿ, ಯಾರೇ PM ಆಗಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡುವಷ್ಟು ಶಕ್ತಿ ಇದೆ. ನನ್ನ ಕ್ಲೋಸ್ ಫ್ರೆಂಡ್. ದ್ವಿತೀಯದಲ್ಲಿದೆ ಇಲ್ಲಿ ಸೂರ್ಯಚಂದ್ರ ಯುತಿ. ಬುಧ ತೃತೀಯಾಧಿಪತಿ ಆಗಿದ್ದಾನೆ. ಭಾಗ್ಯ ನೋಡೋದನ್ನು ಫಾರಿನಲ್ಲಿ ಹೈಯರ್ ಎಜುಕೇಷನ್ ಆಗಿದೆ. ಇಷ್ಟೇ ಹೇಳ್ತೀನಿ. ಇದು ಮತ್ತೆ ಬೇಡ, ಅದು ಗೊತ್ತಾಗ್ಬಿಡುತ್ತೆ. ಇದು ಐಡೆಂಟಿಟಿ ಎಲ್ಲ ನಾನು ರಿವೀಲ್ ಮಾಡುವಂಗಿಲ್ಲ. ಅದಕ್ಕೆ ನಾನು ನನ್ನ ಜಾತಕದಲ್ಲಿ ಯಾಕೆ ಇವರೆಲ್ಲ ಇಷ್ಟೆಲ್ಲ ಮಾಡಿಕೊಂಡ್ರು ನನಗೆ ಯಾಕೆ ಹಿಂಗೆ ಅಂತ ನೋಡ್ತಾ ಇದ್ದರೆ, ನಂದು 4ನೇ ಮನೇಲಾಗಿದೆ. 4ನೇ ಮನೆ ಏನು? 4, 8, 12 ಮೋಕ್ಷ ತ್ರಿಕೋನ. ಸೊ ನನಗೆ ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚನ್ನು ಕೊಡ್ತಾ ಹೋದ. ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು, ಗೈಡ್ ಮಾಡುವವರು ಸಿಕ್ಕಿದ್ರು. ಬಟ್ ಕೇತು ಅಲ್ಲಿ ಅವನು 4ನೇ ಮನೆಯಲ್ಲಿ ಚತುರ್ಥಾಂಶಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಜಾತಕ ಹಾಕ್ಕೊಂಡು ಆ ಟೈಮ್ ಹಾಕ್ಕೊಂಡು ಚತುರ್ಥಾಂಶ ನೋಡಿ 8ನೇ ಮನೇಲಿ ಗುರು, 4ನೇ ಮನೇಲಿ ಕೇತು, ಇದು ಇಂಟ್ಯೂಷನನ್ನೇ ಹೆಚ್ಚು ಕೊಡುತ್ತೆ. ಅದು ನನಗೆ ಹೆಲ್ಪ್ ಆಯಿತು. ಜ್ಯೋತಿಷದಲ್ಲಿ ದೇವರ ಅನುಗ್ರಹದಿಂದ ಸಾಕಷ್ಟು ಮೇಲೆ ಬಂದೆ. ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು, ಒಳ್ಳೊಳ್ಳೆ ಯೋಗಿಗಳ ಸಹವಾಸ ಆಯಿತು. ಹಾಗಂತೇಳಿ ನನ್ನ ಲಿಕ್ವಿಡ್ ಕ್ಯಾಶ್ ಆಗಲಿ ಅಥವಾ ಬೆಂಗಳೂರಲ್ಲಿನೋ ದೊಡ್ಡ ಪ್ರಮಾಣದ ಆಸ್ತಿ ಆಗಲಿ ನನ್ನ ಹತ್ರ ಇಲ್ಲ. ಆದರೆ ನೋಡಿ 4ನೇ ಮನೆಯಲ್ಲಿ ವಿಚಿತ್ರ ಅಂತಂದರೆ ಸಡನ್ನಾಗಿ ತಾಯಿ ಮನೆ ಕಡೆಗೆ ಸಿಕ್ಕಾಪಟ್ಟೆ. ನನ್ನ ತಾಯಿನೊಂದು ಅರ್ಧ ಎಕರೆ ಜಮೀನು ಮಾಡಿದ್ರು ಬೆಂಗಳೂರಲ್ಲಿ ನನ್ನ ಬಂಗ್ಲಾ ತೊಗೊಳ್ಬೋದು, ಅಷ್ಟು ದುಡ್ಡು. ಅವರು ಮತ್ತು ಮಾಡಿದ ಆಸ್ತಿಯನ್ನು ನಂಜನಗೂಡಲ್ಲಿ, ಮೈಸೂರಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನನ್ನ ಹೆಸರಿಗೆ ವಿಲ್ ಮಾಡಿದ್ದಾರೆ. ನಾನೇನು ಕೇಳಲಿಲ್ಲ, ಮಾಡಿದ್ದಾರೆ. ನಾನು ಎಲ್ಲರಿಗೂ ಹಂಚಕ್ಕೂ 3 ಜನ ಮಕ್ಕಳಿಗೆ ಅಂತ ಹೇಳಿದ್ದೀನಿ. ಸೊ ಪುನಃ DK ಶಿವಕುಮಾರ್ ಅವರ ಜಾತಕಕ್ಕೆ ಬಂದರೆ, ಇಲ್ಲಿ ಚರದಶ ತೊಗೊಂಡ್ರೆ ಆರಿಸ್ ಎಕ್ವೇರಿಯಸ್
ನೋಡಿ, ಮೇಷದಶ ಕುಂಭ ಭುಕ್ತಿ. ಓಕೆ, ಕುಂಭ 11ನೇ ಮನೆಯ ಭುಕ್ತಿ, ಅಲ್ಲಿ ಕೇತು ಇದ್ದಾನೆ. ಸೊ ಅಲ್ಲಿಂದ ಅಮಾತ್ಯಕಾರಕ ಬುಧ ಬಂದು 4ನೇ ಮನೆಯಲ್ಲಿದ್ದಾನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣದೊಂದು ಕ್ಲೂ ಅಂತಂದರೆ, ಈಗ ಗೋಚಾರದಲ್ಲಿ ಬೆರಗು ಪದ್ಧತಿಗೆ ಹೋಗ್ಬಿಟ್ರೆ, ಗೋಚಾರದಲ್ಲಿ ಶನಿ ಲಗ್ನದಿಂದ 12ರಲ್ಲಿದ್ದಾನೆ, ಬಟ್ ರಾಶಿಯನ್ನು 11ನೇ ಮನೆ. ಇಲ್ಲಿ ಸ್ವಲ್ಪ ರಾಶಿಯನ್ನು ನೋಡಬೇಕಾಗುತ್ತೆ, ಯಾಕಂದರೆ ಚಂದ್ರ ಉಚ್ಚ ಅಲ್ವಾ, ರಾಶಿಯಿಂದ ನೋಡಬೇಕಾಗತ್ತೆ. ಸೊ 4ನೇ ಮನೆ ಅಧಿಪತಿಯಾದಂಥ ಚಂದ್ರನಿಗೆ ಶನಿ ರಾಶಿನ 11ನೇ ಮನೆಯಲ್ಲಿ ಇದ್ದುಕೊಂಡು ನೋಡ್ತಾ ಇದ್ದಾನೆ, ಲಗ್ನದಿಂದ 4ನೇ ಮನೆ ಅಧಿಪತಿಯಾದಂಥ ಚಂದ್ರನಿಗೆ. ಆಮೇಲೆ ಗುರು ಬಂದುಬಿಟ್ಟು ಅತಿಚರನಾಗಿ ಲಗ್ನದಿಂದ 4ನೇ ಮನೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. 4ನೇ ಮನೆ ಸಿಂಹಾಸನ ಸ್ಥಾನ. ದಶ ಅಂತೂ ನಡೀತಾ ಇದೆ. ಟೈಮ್ ಹತ್ರ ಬಂತ ಅಂತ ಹೇಳೋದು ಇದು ಪಾರ್ಟ್ 1. ಬಟ್ ಇವರಿಗೆ ನಾನು ಹೇಳಿದೆ, ನೀವು ಶುಕ್ರನಿಗೆ ಸ್ವಲ್ಪ ಪರಿಹಾರ ಮಾಡಿಕೊಳ್ಬೇಕು. ಇಲ್ಲಿ ಶುಕ್ರ ಪ್ರತ್ಯಂತರ ನಡೀತಾ ಇದೆ. ಇದು ಒಂದೇ ನನಗೆ ಸ್ವಲ್ಪ ಡೌಟ್ ಹೊಡಿತಾ ಇದೆ. ಎಲ್ಲಿವರೆಗೆ? 18 ಡಿಸೆಂಬರ್ 2025ರವರೆಗೆ. ಚಂದ್ರ ಬಂದಮೇಲೆ ಕೊಡಲೇಬೇಕು. ಬಟ್ ಈಗ ಸಡನ್ನಾಗಿ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಇಲ್ವಾ ಅಂತ ಹೇಳೋದು ದೊಡ್ಡ ಒಂದು ಪ್ರಶ್ನೆ, $1 ಬಿಲಿಯನ್ ಪ್ರಶ್ನೆ. ಆಗೋದಂತೂ ಪಕ್ಕ. ಇವರು ಯಾವ ಪಕ್ಷದಿಂದ ಆಗ್ತಾರೋ ಅದೆಲ್ಲ ಕಟ್ಟಿಡೋಣ, ಆಮೇಲೆ ನೋಡ್ಕೊಳ್ಳೋಣ. ಹತ್ತಿರ ಬರ್ತಾ ಇದೆ, ಒಟ್ಟ ನೋಡೋಣ. ಬೇರೆ ಎಲೆಕ್ಷನ್ ನಂತರ ಏನಾಗುತ್ತೆ ಅದನ್ನು ಪಾರ್ಟ್ 2 ಮಾಡಿ ನಾನು ಹಾಕಿ ತೋರಿಸ್ತೇನೆ. ಶುಕ್ರನಿಗೆ ಇವರು ಸಿಂಪಲ್ ಪರಿಹಾರಗಳನ್ನ ಮಾಡಿಕೊಂಡ್ರೂ ಆಗುತ್ತೆ, ಸುಲಭದಲ್ಲಾಗುತ್ತೆ. ಸುಮ್ಮನೆ ಇವರು ಒಂದು ನಂಬರ್ ಬರೀಬೋದು. ನಾನು ಒಂದು ನಂಬರ್ ಹೇಳ್ತೇನೆ, ಆ ನಂಬರನ್ನು ಬರೆದ್ರೂ ಅವರಿಗೆ ಅನುಕೂಲ ಆಗುತ್ತೆ. ಅದು ಟೆಸ್ಟಿಂಗು ನಂದು, ನಿಮಗೂ ಹೇಳ್ಕೊಡ್ತೀನಿ. ಇವರು ಸಿಂಪಲ್ಲಾಗಿ 2, 7 ಈ ನಂಬರ್ಗಳನ್ನು 27 ನಂಬರನ್ನು ದಿನಕ್ಕೆ 27 ಸಲ 27 ದಿವಸ ಬರೀಬೇಕು. ಸಡನ್ನಾಗಿ ಇವರು ಅದೃಷ್ಟ ಕುಲಾಯಿಸುತ್ತೆ. ಇಷ್ಟೇ ಹೇಳ್ತೀನಿ. ಇದು ನನ್ನದೇ ಒಂದು ಹೊಸ ಹಿಂದೂ ಸಂಖ್ಯಾ ಅಕ್ಷರಶಾಸ್ತ್ರ, ಇಂಗ್ಲೀಷ್ ನ್ಯೂಮರಾಲಜಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಮಾತಾಡ್ತೀನಿ. ಕ್ಲಾಸ್ ಮಾಡಿಕೊಂಡು ನನ್ನ ಸ್ಟೂಡೆಂಟ್ಸ್ ಎಲ್ಲ ಕೊಟ್ಟಿರೋ ಫೀಡ್ಬ್ಯಾಕ್ ಎಲ್ಲ ತಗೊಂಡು ನಾನು ಅದರ ಮೇಲೆ ಇದು ಸುಲಭದ ಪರಿಹಾರ. ನಿಮ್ಗೆ ಖರ್ಚೇ ಇಲ್ವಲ್ಲ, 8 ಆಣೆ ಖರ್ಚಿಲ್ಲ, ಪೆನ್ನು ಪೇಪರ್ ಅಷ್ಟೇ ಸಾಕು. ಅವರು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಈ ವಿಡಿಯೋ ತಲುಪಿದರೆ ಅವರು ಮಾಡ್ತಾರೆ. ನೋಡೋಣ ಏನೇನಾಗುತ್ತೆ ಅಂತ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇದ್ರ ಪಾರ್ಟ್ 2 ವೀಡಿಯೋ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿದ್ದರೂ ಇನ್ಯಾವುದೋ ಒಂದು ವೀಡಿಯೋದಲ್ಲಿ ಬರುತ್ತೆ. ಅಲ್ಲಿವರೆಗೆ ನಮಸ್ಕಾರ.